ಮುಂದಿನ ಸುದ್ದಿಗೆ ಹೋಗೋಣ. ಇದು ಕರ್ನಾಟಕ ಪಾಲಿಟಿಕ್ಸ್ ನೋಡಿದ್ರೆ ಬೆಳಗಾವಿ ಪಾಲಿಟಿಕ್ಸ್ಗೆ ಹೋಗೋಣ. ಒಂದು ಕೆಲಸ ಡಬಲ್ ಕ್ರೆಡಿಟ್, ಮರಾಠ ಮತ ಟಾರ್ಗೆಟ್. ಬೆಳಗಾವಿ ಕೋಟೆ ಅಭಿವೃದ್ಧಿ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕ್ರೆಡಿಟ್ ಫೈಟ್ ನಡೀತಾ ಇರುವಂತದ್ದು. ಸಾಹುಕಾರ್ ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ಕ್ರೆಡಿಟ್ ಪಾಲಿಟಿಕ್ಸ್ ನಡೀತಾ ಇದೆ. ನಮ್ಮಿಂದಲೇ ಈ ಒಂದು ಪ್ರತಿಮೆ ಆಯ್ತು ಅನ್ನುವ ರೀತಿಯಲ್ಲಿ ಬಿಲ್ಡಪ್ ಅನ್ನ ಕೊಟ್ಕೊಂಡು ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ, ಯಾಕೆಂದ್ರೆ ಬೆಳಗಾವಿ ಜಿಲ್ಲೆ 18 ಕ್ಷೇತ್ರಗಳಿರುವಂತದ್ದು. ಬೆಂಗಳೂರು ಅಂದ್ರೆ 28 ಕ್ಷೇತ್ರ, ಅದನ್ನ ಬಿಟ್ರೆ ಎರಡನೇ ಅತಿ ದೊಡ್ಡ ಜಿಲ್ಲೆ ಅಂದ್ರೆ ಬೆಳಗಾವಿ. ಹತ್ತತ್ರ ಒಂದು 2-3 ಜಿಲ್ಲೆಯಲ್ಲಿ ಏನು ಹೆಚ್ಚಿನ ಪ್ರಭಾವವನ್ನ ಬಳಸ್ಬಿಟ್ಟು ಗೆಲ್ಲುವಂತ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಇಲ್ಲಿ ಏನು ಆರ್ಥಿಕ ಬಲ ಆಗಿರ್ಬೋದು, ಅಲ್ಲಿ ನಾಯಕರು ಸಾಕಷ್ಟು ವರ್ಕೌಟ್ ಮಾಡಬೇಕು. ಆದರೆ ಬೆಳಗಾವಿಯಲ್ಲಿ ಹಂಗಿಲ್ಲ. ಅಲ್ಲಿ ಒಂದು 12 ಸ್ಥಾನಗಳನ್ನ ಗೆದ್ಬಿಟ್ರೆ ಸಾಕು, ಒಂದು 3 ಜಿಲ್ಲೆಯಲ್ಲಿ ಗೆದ್ದಂತಾಗುತ್ತೆ. ಸೊ ಹೀಗಾಗಿ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದವರು ಕೂಡ ಅಲ್ಲಿ ಹೆಚ್ಚಿನ ಮುತುವರ್ಜಿಯನ್ನ ವಹಿಸ್ಬಿಟ್ಟು ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಅದರ ಭಾಗವಾಗಿ ಶಿವಾಜಿ ಸಂಘರ್ಷ ಅಲ್ಲಿ ನಡೀತಾ ಇರುವಂಥದ್ದು. ಇಲ್ಲಿ ಬೆಳಗಾವಿಯ ರಾಜ ಹಂಸಗಡದಲ್ಲಿ ಪ್ರತಿಮೆಯನ್ನ ನಿರ್ಮಾಣ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೆಡಿಟ್ ವಾರ್ ನಡೀತಾ ಇದೆ. ಶಿವಾಜಿ ಪ್ರತಿಮೆ ಅನಾವರಣಕ್ಕೆ ಮುಹೂರ್ತವನ್ನ ಇಡ್ಲಾಗಿರುವಂಥದ್ದು. ಕೋಟೆ ಅಭಿವೃದ್ಧಿ 43 ಅಡಿ ಶಿವಾಜಿ ಪ್ರತಿಮೆಯನ್ನ ನಿರ್ಮಾಣ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ನಡುವೆ ವೈಯಕ್ತಿಕ ಜಿದ್ದಾಜಿದ್ದು ಕೂಡ ಅಲ್ಲಿ ಕಾಣಿಸ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದ ಶಾಸಕಿಯಾಗಿರುವಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ನನ್ನ ಕ್ಷೇತ್ರದ ಬಗ್ಗೆ ಮಾತನಾಡಿ, ನಾನು ಮಾಡಿದಂತ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮೂರ್ತಿಯನ್ನ ಉದ್ಘಾಟನೆ ಮಾಡಲಿಕ್ಕೆ ನಾಚಿಕೆ ಆಗಬೇಕು. ರಾಜ್ಯದ ಮುಖ್ಯಮಂತ್ರಿ ಅವ್ರನ್ನ ಕರ್ಕೊಂಡು ಹೋಗಿ ಉದ್ಘಾಟನೆ ಮಾಡಿಸ್ತಾ ಇದ್ದೀರಾ? ಏನ ಹಕ್ಕಿದೆ ರೀ ನಿಮಗೆ? ನೀವೇನ್ ಮಾಡಿದ್ರಿ ಅಂತ ಉದ್ಘಾಟನೆ ಮಾಡಿಸ್ತೀರ್ರಿ? ಇನ್ನು ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಚಂದ್ರಕಾಂತ್ ಸುಗಂಧಿ, ಈಗ ಪ್ರತಿಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕ್ರೆಡಿಟ್ ವಾರ್ ನಡೀತಾ ಇದೆ, ರಾಜಕೀಯ ಲೆಕ್ಕಾಚಾರ ಇದೆ ಅಲ್ಲಿ? ಪೃಥ್ವಿರಾಜ್, ಪ್ರಮುಖವಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಈ ಬಾರಿ ಬೆಳಗಾವಿ 18 ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಪೈಪೋಟಿ ಮತ್ತು ಏನು ಸಂಘರ್ಷ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಒಂದ್ ರೀತಿ ಸಂಘರ್ಷ ಇದ್ರೆ, ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಇದನ್ನ ವೈಯಕ್ತಿಕವಾಗಿ ಪ್ರತಿಷ್ಠೆಯಾಗಿ ಒಂದು ಕ್ಷೇತ್ರವನ್ನ ಈ ಬಾರಿ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಗೆಲ್ಲಿಸುವಲ್ಲಿ ರಮೇಶ್ ಜಾರಕಿಹೊಳಿ ಪಾತ್ರ ಪ್ರಮುಖವಾಗಿತ್ತು. ಈ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸೋಲಿಸಲೇಬೇಕು ಅಂತ ಹೇಳಿ ಈಗಾಗಲೇ ತಮ್ಮ ಅಭಿಮಾನಿಗಳ ಬ್ಯಾನರ್ ಅಡಿಯಲ್ಲಿ 4 ಕಡೆಗಳಲ್ಲಿ ಸಮಾವೇಶವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಏನು ರಾಜಹಂಸಗಡ ಕೋಟೆಯಲ್ಲಿ ಏನು ಬೃಹತ್ ಶಿವಾಜಿ ಮೂರ್ತಿ ಏನು ಸ್ಥಾಪನೆ ಆಗಿದೆ, ಇದನ್ನ ಇನಾಗ್ರೇಟ್ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕ್ರಮ ಅಂದ್ರೆ ಕಾಂಗ್ರೆಸ್ ನಾಯಕರನ್ನ ಕರೆಸಿ ಇನಾಗ್ರೇಟ್ ಮಾಡಬೇಕು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾರ್ಚ್ 5 ದಿನಾಂಕ ನಿಗದಿ ಮಾಡಿದ್ರು. ಆ ಬೆನ್ನಲ್ಲೇ ರಮೇಶ್ ಜಾರಕಿಹೊಳಿ ನೇತೃತ್ವದ ತಂಡ ಅಲ್ಲಿಗೆ ಭೇಟಿ ಕೊಟ್ಟು ಇದನ್ನ ಇನ್ನು ಬಿಜೆಪಿ ಅವಧಿಯಲ್ಲಿ ನಾವು ಅನುದಾನ ಕೊಟ್ಟಿದ್ದೆ ಅಂತ ಹೇಳಿ ಈ ಬಿಜೆಪಿ ರಾಜ್ಯದ ಮುಖ್ಯಮಂತ್ರಿಯಿಂದಲೇ ಇದು ಉದ್ಘಾಟನೆ ಆಗಬೇಕಂತ ಹೇಳಿ ಪಟ್ಟು ಹಿಡಿದ್ರು. ಜೊತೆಗೆ ಈಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಾಳೆ ರಾಜಹಂಸಗಡಕ್ಕೆ ಭೇಟಿ ನೀಡುವುದು ಕೂಡ ನಿಗದಿಯಾಗಿದೆ. ಈ ಮೂಲಕ ಮರಾಠ ಮತದಾರರ ಮೇಲೆ ಬಿಜೆಪಿ ಕಂಡಿರ್ತಕ್ಕಂಥದ್ದು. ಬಿಜೆಪಿಯಲ್ಲಿ ಗ್ರಾಮೀಣದಲ್ಲಿ 5 ಜನ ಪ್ರಮುಖವಾಗಿ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ 2-3 ಜನ ಮರಾಠ ಇರ್ತಕ್ಕಂಥದ್ದು. ಮರಾಠ ಸಮುದಾಯಕ್ಕೆ ಇಲ್ಲಿ ಮಣೆ ಹಾಕದೆ ಸುಲಭವಾಗಿ ನಾವು ಒಂದು ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತಕ್ಕಂಥದ್ದು ಬಿಜೆಪಿ ಲೆಕ್ಕಾಚಾರವಾಗಿದೆ. ಯಾಕಂದ್ರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಈ ಹಿಂದಿನಿಂದ ಕೂಡ ಮರಾಠ ಪ್ರಾಬಲ್ಯ ಕ್ಷೇತ್ರ. ಮೊದಲು ಉಚ್ಗಾಂವ್ ಆದಾಗಿದ್ದಾಗ ಕೂಡ ಅಲ್ಲಿ ಯಾರೊಬ್ರು ರಾಷ್ಟ್ರೀಯ ಪಕ್ಷದ ಚಿಹ್ನೆಯಡಿ ಗೆದ್ದಿರಲಿಲ್ಲ. ಇಲ್ಲಿ MES ಪ್ರಾಬಲ್ಯ ಬಂದಿತ್ತು. ಬಳಿಕ ಇದು ಬೆಳಗಾವಿ ಗ್ರಾಮೀಣವಾದ ಬಳಿಕ ಸಂಜಯ್ ಪಾಟೀಲ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್, ಸಂಜಯ್ ಪಾಟೀಲ್ 2 ಬಾರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಒಮ್ಮೆ ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದಾರೆ. ಇನ್ನು 1 ಲಕ್ಷಕ್ಕೂ ಹೆಚ್ಚು ಮರಾಠ ಸಮುದಾಯ ಇರತಕ್ಕಂತ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಹೇಳಿ ಈಗ ರಮೇಶ್ ಜಾರಕಿಹೊಳಿ ಹಠಕ್ಕೆ ಬಿದ್ದಿರ್ತಕ್ಕಂಥದ್ದು. ಪೃಥ್ವಿರಾಜ್, ನಾಳೆ ಏನು ಸರ್ಕಾರದ ಕಾರ್ಯಕ್ರಮದಿಂದ ಅಧಿಕೃತವಾಗಿ ಒಂದು ಲೋಕಾರ್ಪಣೆಗೊಳ್ಳುತ್ತೆ. ಬಳಿಕ ಮತ್ತೆ ಮಾರ್ಚ್ 5ರಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಒಂದು ಅಂದ್ರೆ ಶಿವಾಜಿ ಮೂರ್ತಿಯನ್ನ ಬೇರೆ ರೀತಿಯಲ್ಲಿ ಉದ್ಘಾಟನೆ ಮಾಡಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದ್ರ ಬಗ್ಗೆ ಕಮೆಂಟ್ ಅನ್ನ ತಗೊಳ್ತೀನಿ ನಾನು. ಮೊದಲು ಇಲ್ಲಿ ನೋಡ್ತಾ ಇದ್ವಿ, ಇಲ್ಲಿ ಗಮನಿಸ್ತಾ ಇದ್ವಿ ಯಾವ ರೀತಿಯ ಕ್ರೆಡಿಟ್ ವಾರ್ ನಡೀತಾ ಇದೆ ಅಂತ. ಇದೇ ಒಂದು 4-5 ತಿಂಗಳ ಹಿಂದೆ ಬೆಳಗಾವಿ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಅಲ್ಲಿ ಪ್ರಮುಖವಾಗಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಅವಮಾನ ಆಗಿರುತ್ತೆ. ಒಬ್ರು ತುಟಿಕ್ ಪಿಟಿಕ್ ಅನ್ಲಿಲ್ಲ. ಕನ್ನಡದ ವಿಚಾರ ಬಂದಂತ ಸಂದರ್ಭದಲ್ಲೂ ಕೂಡ ಒಬ್ರು ಮಾತನಾಡೋದಿಲ್ಲ. ಈ ಶಿವಾಜಿ ಪ್ರತಿಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಷ್ಟರ ಮಟ್ಟಿಗೆ ಮತವನ್ನ ಸೆಳೆಯಲಿಕ್ಕೆ ಪ್ಲಾನ್ ಅಂತ ಗೊತ್ತಾಗುತ್ತೆ. ಮರಾಠ ಮತಗಳು ಮತ್ತೊಂದು ಹಿಂದುತ್ವ ಅಜೆಂಡಾ ಅನ್ನೋದು ಸ್ಪಷ್ಟವಾಗಿದೆ. ಯಾವ ರೀತಿಯಾಗಿ ಅನಿವಾರ್ಯತೆ ಇದೆ ಅಲ್ಲಿ? ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, JDS ಅನಿವಾರ್ಯತೆ ಹೇಗೆ ಅನ್ನೋದಕ್ಕೆ ಈ ಏನು ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ
ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ತಗೊಂಡಿರುವಂಥ 50,000 ಲೀಡೇ ಹೇಳುತ್ತೆ. ಆ 50,000 ಲೀಡಲ್ಲಿ ಈಗ 1 ಲಕ್ಷ ವೋಟ್ ಏನಿದೆ ಸಮಥಿಂಗು ಅವ್ರಿಗೆ ಬಿದ್ದಿರೋವಂಥದ್ದು, ಅದರಲ್ಲಿ ಅರ್ಧಕ್ಕರ್ಧ ಸಂಜಯ್ ಪಾಟೀಲ್ ಅವ್ರಿಗೆ ಬಿದ್ದಿಲ್ಲ. ಕಾರಣ ಮರಾಠ ಮತ. ಅವರ ಕೋರ್ ವೋಟ್ ಏರಿಯಾ ಏನು ಅಂತ ಗೊತ್ತಿರೋದ್ರಿಂದನೇ ಏನು 15 ವರ್ಷದಿಂದ ಏನು ಹಿರೇಬಾಗವಾಡಿ ಹೆದ್ದಾರಿಯಲ್ಲಿ ಬಸವಣ್ಣವ್ರ ಪ್ರತಿಮೆ ಅಧಿಕೃತವಾಗಿ ಅನಾವರಣ ಆಗಿಲ್ಲ ಅನ್ನೋಂಥ ವಿಚಾರ ಈಗಲೂ ಕೂಡ ಅಲ್ಲಿ ಒಂದು ಪ್ರಮುಖ ಚರ್ಚಾ ವಿಷಯ ಆಗಿದ್ರೂ ಕೂಡ ಶಿವಾಜಿ ಪ್ರತಿಮೆಗೆ ತರಾತುರಿನಲ್ಲಿ ಎಲೆಕ್ಷನ್ ಬರಲಿಕ್ಕೆ, ಆ ಟೈಮಿಂಗ್ ಕೂಡ ಎಲೆಕ್ಷನ್ ಬರಲಿಕ್ಕೆ ಹತ್ತಿರದಲ್ಲಿ ಉದ್ಘಾಟನೆ ಆಗ್ತಿರೋದು ಮತ್ತು ಆ ಉದ್ಘಾಟನೆಯ ಸುತ್ತ ನಡೀತಿರುವಂಥ ಒಂದು ರಾಜಕೀಯ ಏನಿದೆ ಇದೆ ಸಾಕ್ಷಿ. ಸೊ ಆ ಅನಿವಾರ್ಯತೆ ಖಂಡಿತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಇದೆ. ಜೊತೆಗೆ ಆ ಅನಿವಾರ್ಯತೆ ರಮೇಶ್ ಜಾರಕಿಹೊಳಿಗೂ ಕೂಡ ಇದೆ. ಇಲ್ಲಿ ಒಂದು ವೈಯಕ್ತಿಕ ಮಟ್ಟದಲ್ಲಿ ಜಿದ್ದಾಜಿದ್ದಿ ಇದ್ದರೆ ಪಕ್ಷದ ಮಟ್ಟದಲ್ಲೂ ಜಿದ್ದಾಜಿದ್ದಿ ಇದೆ. ಹೆಬ್ಬಾಳ್ಕರ್, ರೈಸ್ ಆಫ್ ಹೆಬ್ಬಾಳ್ಕರ್ ಆಬ್ವಿಯಸ್ಲಿ ಅಥವಾ ರೈಸ್ ಆಫ್ ಕಾಂಗ್ರೆಸ್ ಆಗುತ್ತೆ. ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಒಬ್ಬ ನಾಯಕಿಯನ್ನು ಬೆಳಲಿಕ್ಕೆ ಬಿಟ್ಟು ಏನು ಪಕ್ಷದೊಳಗಡೆ ಯಾವ ರೀತಿ ವ್ಯತ್ಯಾಸಗಳಾಗುತ್ತೆ ಅಲ್ಲಿ ಜಿಲ್ಲಾ ರಾಜಕಾರಣದಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. ಅಂತಹ ಒಂದು ಸ್ಥಿತಿ ಯಾಕಾಗಬೇಕು ಅನ್ನೋಂಥದ್ದು. ಯಾಕಂದರೆ ಈಗಾಗಲೇ ಹಲವಾರು ಸಮಾವೇಶಗಳಲ್ಲಿ, ಅದರಲ್ಲೂ ಪಂಚಮಸಾಲಿ ಮೀಸಲಾತಿ ಹೋರಾಟದ ಸಮಾವೇಶಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಂತು ಮಾಡಿದಂಥ ಭಾಷಣಗಳು ನೇರವಾಗಿ BJP ಅಭ್ಯರ್ಥಿಗಳ ಒಂದು ಏನು ಮತಬುಟ್ಟಿಗೆ ಕೈ ಹಾಕುವಂಥ ಭಾಷಣ ಅಂತ ಅದು. ಇಲ್ಲಿ ಪಂಚಮಸಾಲಿ ಪವರ್ ಹೇಗಿದೆ ತೋರಿಸ್ಬೇಕು ಇಲ್ಲಿ. ಅಂದರೆ ಏನು ರಮೇಶ್ ಜಾರಕಿಹೊಳಿ ಮತ್ತು ಏನು ಬಾಲಚಂದ್ರ ಜಾರಕಿಹೊಳಿ ಅವರ ಕ್ಷೇತ್ರಗಳಲ್ಲಿ ನೇರವಾಗಿ ಇಂತಹ ಒಂದು ಸಂದೇಶವನ್ನು ಕೊಟ್ಟಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಇಂತಹ ಒಂದು ವ್ಯಕ್ತಿಯನ್ನು ಮತ್ತಷ್ಟು ಬೆಳೀಲಿಕ್ಕೆ ಬಿಟ್ಟು ಈಗಾಗಲೇ ಏನು ವೈಯಕ್ತಿಕ ಮಟ್ಟದಲ್ಲಿ ಒಂದಷ್ಟು ಜಿದ್ದಾಜಿದ್ದಿಯಾಗಿ ಒಂದಷ್ಟು ನಷ್ಟಗಳು ಏನಾಗಿದೆ ರಮೇಶ್ ಜಾರಕಿಹೊಳಿ ಅವರಿಗೆ, ಇದು ಎಕ್ಸ್ಟೆಂಡ್ ಆದರೆ ಮತ್ತಷ್ಟು ಸಮಸ್ಯೆಗಳಾಗುತ್ತೆ ಅಂತ ಗೊತ್ತಿರೋದ್ರಿಂದಲೇ ಸರ್ಕಾರದ ಅನುದಾನ ಏನು ನಾನು ಮಾಡಿಸ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಸರ್ಕಾರದ ಅನುದಾನ ಕೊಟ್ಟಿದ್ದೀವಿ. ಸೊ ಸರ್ಕಾರದ ಒಬ್ಬ BJP ಪ್ರತಿನಿಧಿ, ಲೋಕಲ್ ಮುಖಂಡರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಅಥವಾ ಹಾಲಿ ಮುಖ್ಯಮಂತ್ರಿ ಅಥವಾ ನಾಯಕರುಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಯಾವ ಒಂದು ಪ್ರೋಟೋಕಾಲ್ ಇಲ್ಲದೆ ಇವರು ಆನರ್ ಓನ್ ಕ್ರೆಡಿಟ್ ತಗೊಳ್ಳಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಒಂದು ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ. ಇದೇ ಹಿರೇಬಾಗೇವಾಡಿಯಲ್ಲಿ ಬಸವಣ್ಣನ ಪ್ರತಿಮೆ ಇನ್ನೂ ಉದ್ಘಾಟನೆ ಸಾಕಷ್ಟು ಚರ್ಚೆ ಆಗ್ತಿದ್ದು. ಕಿತ್ತೂರು ರಾಣಿ ಚೆನ್ನಮ್ಮ ಪ್ರತಿಮೆ ಮಾಡ್ರಿ, ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಮಾಡ್ರಿ, ಈ ನೆಲದವ್ರನ್ನೇ ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡ್ದಲೇ ಬರೀ ವೋಟ್ ಪಾಲಿಟಿಕ್ಸ್ಗೋಸ್ಕರ ಈ ರೀತಿಯಾಗಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳು ಪದೇ ಪದೇ ಎದ್ದೇಳ್ತಾನೆ ಇದ್ದಾವೆ. ಇಲ್ಲಿನ ಜನನು ಕೂಡ ಕೇಳ್ತಾನೆ ಇದ್ದಾರೆ. ಚಿದಾನ್ ಪಟೇಲ್, ನಾವು ಅಬ್ಸರ್ವ್ ಮಾಡ್ತಾ ಇರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ರಮೇಶ್ ಜಾರಕಿಹೊಳಿ ನಡುವೆ ಫೈಟ್ ಅಂತಾನೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಆದರೆ ನಾವು ಬೆಳಗಾವಿ ರಾಜಕಾರಣದ ಬಗ್ಗೆ ಮಾತಾಡೋದಾದ್ರೆ ಈಗ ಏನು ಹೈಲೈಟ್ ಆಗ್ತದೆ ರಮೇಶ್ ಜಾರಕಿಹೊಳಿ, ಇನ್ನೂ ಕೂಡ ಒಗ್ಗಟ್ಟು ಅನ್ನುವಂಥದ್ದು BJPಲಿ ಕಾಣಿಸ್ತಾ ಇಲ್ಲ. ಅಲ್ಲಿ ಮನೆಯೊಂದು 5 ಬಾಗಿಲು ಅಂತ ಕರೆಸ್ಕೊಳ್ಳುತ್ತೆ ಬೆಳಗಾವಿಯಲ್ಲಿ. ಇನ್ನೂ ಕೂಡ ಅಮಿತ್ ಶಾ ಬಂದೋದ್ಮೇಲೂ ಇಲ್ಲಿ ಮೋದಿಯವ್ರು ಬಂದೋದ್ಮೇಲೂ ಕೂಡ BJPಯಲ್ಲಿ ಒಗ್ಗಟ್ಟು ಮೂಡಿಲ್ವಾ ಅಂತ ಇವರೊಬ್ಬರೇ ಮಾತ್ರ ಹೈಲೈಟ್ ಆಗ್ತದ್ರೆ. ಅವರೊಬ್ಬರೇ ನಾನು ಮಾತ್ರ ಗೆಲ್ಲಿಸ್ತಾ ಇದ್ದೀನಿ, ನಾನು ಮಾತ್ರ ಹೋರಾಟ ಮಾಡ್ತಾ ಇದ್ದೀನಿ, BJP ಗೆಲ್ಸ್ಲಿಕ್ಕೆ ನಂದು ಮಾತ್ರ ಇಲ್ಲಿ ಕಂಪ್ಲೀಟ್ ಆದಂಥ ಪ್ರಯತ್ನ ಇದೆ ಅಂತ ಬಿಂಬಿಸ್ಕೊಳ್ಳುವಂಥ ಪ್ರಯತ್ನ ಇದೆಯಲ್ಲ. ಬೆಳಗಾವಿ ಈ ಫೈಟ್ ಇದೆಯಲ್ಲ, ಭಾರತೀಯ ಜನತಾ ಪಕ್ಷ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಡುವಿನ ಫೈಟ್ ಅಲ್ಲ. ಇದು 2 ವ್ಯಕ್ತಿಗಳ ನಡುವಿನ ವೈಯಕ್ತಿಕ ಪ್ರತಿಷ್ಠೆಯ ಪಣದ ಫೈಟ್ ಇದು. ಇಲ್ಲಿ ರಮೇಶ್ ಜಾರಕಿಹೊಳಿಗೆ ನನ್ನ ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ನಾನು ನನ್ನ ವಿರೋಧಿಗಳು 2 ಕಣ್ಣು ತೆಗಿಬೇಕಂತ ಇರ್ತಕ್ಕಂಥದ್ದು. ಬೆಳಗಾವಿಯ PLD ಬ್ಯಾಂಕ್ನ ರಾಜಕಾರಣ, ಆ ರಾಜಕಾರಣಕ್ಕೆ DK ಶಿವಕುಮಾರ್ ಎಂಟ್ರ್ ಆಗ್ತಾರೆ. DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಅಂಡರ್ಸ್ಟ್ಯಾಂಡಿಂಗು ರಮೇಶ್ ಜಾರಕಿಹೊಳಿಗೆ ಇರಿಟೇಟ್ ಮಾಡುತ್ತೆ. ಇಡೀ ಒಂದು ಸರ್ಕಾರನ ಅಪೋಷಣ ಬರುತ್ತೆ. ಇವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದೆ ಅಂತೇಳಿ ಅದು ರಮೇಶ್ ಜಾರಕಿಹೊಳಿ ಕಾರಣ. ಅವ್ರಿಗೆ ಅಧಿಕಾರ ಇಲ್ಲದಲ್ಲಿ ಇವತ್ತು ಅವರು ಹತಾಶರಾಗಿರ್ತಕ್ಕಂಥದ್ದು. ಇಷ್ಟೆಲ್ಲದಕ್ಕೂ ಕಾರಣಕರ್ತರಾದಂಥವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು DK ಶಿವಕುಮಾರ್ ಅನ್ನೋದು ಇದು ಅಕ್ಷರಶಃ ಇದು ಹೊರ ಜಗತ್ತಿಗೆ ಗೊತ್ತಿರ್ತಕ್ಕಂಥ. ಹಾಗಾಗಿ ರಮೇಶ್ ಜಾರಕಿಹೊಳಿ ನನ್ನ ಶಕ್ತಿ ಏನು ಅಂತೇಳಿ ಅವರು ಪ್ರೂವ್ ಮಾಡ್ಕೋಬೇಕಾಗಿದೆ. ಆ ಮುಖಾಂತರ ಈಗಾಗಲೇ ಒಂದು ಸರಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಹಾಲಿ ಭಾರತೀಯ ಜನತಾ ಪಕ್ಷದ MLC ಅಭ್ಯರ್ಥಿ ಆಗ್ತಕ್ಕಂಥ ಮಾಂತೇಶ್ ಕವಟಗಿಮಟ್ಟಿಯನ್ನು ಸೋಲಿಸಿ ತನ್ನ ಸ್ವಂತ ತಮ್ಮನನ್ನು ಗೆಲ್ಲಿಸಿದಂಥವ್ರು ಪಕ್ಷೇತರವಾಗಿ ನಿಂತಿರುವಂಥದ್ದು. ಹಾಗಾಗಿ ತನ್ನ ಶಕ್ತಿ ಏನು ಅಂತೇಳಿ ಪ್ರದರ್ಶನ ಮಾಡಬೇಕಾಗಿದೆ. ಅದು ಭಾರತೀಯ ಜನತಾ ಪಕ್ಷ ಗೊತ್ತಾಗಬೇಕಾಗಿದೆ ಮತ್ತು ಬೆಳಗಾವಿ ಜನಕ್ಕೆ ಗೊತ್ತಾಗಬೇಕಾಗಿದೆ. ಪ್ರಮುಖವಾಗಿ DK ಶಿವಕುಮಾರ್ಗೆ ಗೊತ್ತಾಗಬೇಕಾಗಿದೆ. ಹಾಗಾಗಿ ಅಲ್ಲಿರ್ತಕ್ಕಂಥ 1 ಲಕ್ಷ ಮರಾಠಿ ಓಟ್ಗಳಿದೆಯಲ್ಲ, ಹಾಗಾಗಿ ಇವರು ಮರಾಠಿ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕಂತೇಳಿ ಈಗಾಗಲೇ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ಅಲ್ಲಿರ್ತಕ್ಕಂಥ ಸಂಜಯ್ ಪಾಟೀಲ್ರವರು ಜೈನ ಸಮುದಾಯದವರು ಬರ್ತಿರ್ತಾರೆ, ಅಲ್ಪಸಂಖ್ಯಾತ ಸಮುದಾಯದ ಅವರ ಸಮುದಾಯದ ಓಟ್ಗಳು 5 ರಿಂದ 10 ಸಾವಿರನೂ ಕೂಡ ಇಲ್ಲ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸೋಲಿಸ್ಬೇಕಂತ ಹೇಳಿದ್ರೆ ಮರಾಠ ಮತಗಳು ನಿರ್ಧಾರ ಮಾಡಬೇಕು. ಮರಾಠ ಮತಗಳಂದರೆ ಅದು ಭಾವನಾತ್ಮಕ ಮತಗಳು ಅನ್ನೋದು BJPಯ ಲೆಕ್ಕಾಚಾರ ಮತ್ತು ಅದು ಭಾರತೀಯ ಜನತಾ ಪಕ್ಷದ ಮತಗಳು ಅನ್ನೋದು ಅವರ ಲೆಕ್ಕಾಚಾರ. ಈ ಹಿಂದೆ 2 ಬಾರಿ ಗೆದ್ದಂಥ ಸಂಜಯ್ ಪಾಟೀಲ್ ರವರಿಗೆ ಆಂಟಿ ಇನ್ಕಂಬೆನ್ಸಿ ಇತ್ತು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಎಮರ್ಜ್ ಆಗ್ತಿದ್ರು, ಲೀಡರಾಗಿ ಎಮರ್ಜ್ ಆಗ್ತಾ ಇದ್ರು ಮತ್ತು ಅವರು ಚುನಾವಣೆಗೆ ನಿಲ್ಲುವ ಮೊದಲು MP ಎಲೆಕ್ಷನ್ ನಿಂತು ಸೋತಿದ್ರು. ಜೊತೆಗೆ ತನ್ನ ಕ್ಷೇತ್ರದಲ್ಲಿ 10 ವರ್ಷ ಅಲ್ಲಿ ಹೋರಾಟವನ್ನು ಮಾಡಿದರು. 2 ಬಾರಿ 10 ವರ್ಷ ಹೋರಾಟ ಮಾಡಿದರು, ಜನರ ವಿಶ್ವಾಸವನ್ನು ಗಳಿಸಿದರು. ಹಾಗಾಗಿ 50,000 ಓಟಲ್ಲಿ ಗೆದ್ದರು. ಆದರೆ ಈ ಬಾರಿ ಪರಿಸ್ಥಿತಿ ಭಿನ್ನವಾಗಿದೆ. ರಮೇಶ್ ಜಾರಕಿಹೊಳಿ, ನಾನು ಹೇಳಿದ್ನಲ್ಲ ಈಗಾಗಲೇ ಕಳೆದ 3 ದಿನಗಳ ಹಿಂದೆ 5,000 ಜನರು ಸೇರಿಸಿ ಒಂದು ಬಾಡೂಟನ್ನು ಕೂಡ ಹಾಕ್ಸಿದ್ರು ರಮೇಶ್ ಜಾರಕಿಹೊಳಿ ಅವರು. ಈಗ 1 ತಿಂಗಳಿಂದ ಒಂದು
ಸಮಾವೇಶವನ್ನು ಕೂಡ ಮಾಡಿದರು. ಹಾಗಾಗಿ ರಮೇಶ್ ಜಾರಕಿಹೊಳಿ ಅವರು ಗೋಕಾಕಲ್ಲಿ ಸೋಲ್ತಾರೋ ಅಥವಾ ಗೆಲ್ತಾರೋ ಗೊತ್ತಿಲ್ಲ. ಆದರೆ ಅವರಿಗೆ ಬೆಳಗಾವಿ ಗ್ರಾಮಾಂತರ ಗೆಲ್ಲಬೇಕಾಗಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಸಬೇಕಾಗಿದೆ. ನಾನು ಹೇಳಿದ್ನಲ್ಲ, ಭಾರತೀಯ ಜನತಾ ಪಕ್ಷ ಬೆಳಗಾವಿಗೆ ಮಾತ್ರ ಅಲ್ಲ, ಡಿ ಕೆ ಶಿವಕುಮಾರ್ಗೆ ನಾನು ಯಾರು ಅನ್ನೋದನ್ನು ಅವರು ತೋರಿಸ್ಕೊಡ್ಬೇಕಾಗಿದೆ. ಇದೇ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ಪದೇ ಪದೇ ಇವರು ಬೆಳಗಾವಿ ಗ್ರಾಮಾಂತರಕ್ಕೆ ಬರೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಟಾರ್ಗೆಟ್ ಮಾಡ್ತಾರೆ ಎಂಬ ಕಾರಣಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಾನು ಗೋಕಾಕ್ಗೆ ಟಿಕೆಟ್ ಕೊಟ್ಟರು ನಿಲ್ತೀನಿ ಅಂತ ಹೇಳಿ ಅವರು ಸವಾಲು ಇದು ಯಾವ ಹಾಗಾಗಿ ಹಂತಕ್ಕೆ ಹೋಗುತ್ತೆ ಗೋಕಾಕ್ಲಿರ್ತಕ್ಕಂಥ ಪಂಚಮಸಾಲಿ ಮತಗಳನ್ನು ಕೂಡ ಆಪರೇಟ್ ಮಾಡೋ ಪ್ರಯತ್ನವನ್ನು ಕೂಡ ಅವ್ರು ಮಾಡ್ತಿರೋದು. ಓಕೆ.